ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ತತ್ರೈಷಂ ತವ ಯತ್ಪೂರ್ವಂ ಯನ್ನಾಭಿ ಕವನೋದ್ಭವಂ ರೂಪಂ ವಿಶ್ವಕರೋ ವಿಶ್ವೋಪಕಾರಾಯ ತಸ್ಮೈ ಬ್ರಹ್ಮಾತ್ಮನೇ ನಮಃ. ಇಡೀ ಜಗತ್ತಿಗೆ ರೂಪವನ್ನ ಕೊಡ್ತಾನೆ ಅಂತ ಪ್ರಸಿದ್ಧಿ ಇರುವ ಚತುರ್ಮುಖನಿಗೆ ರೂಪವನ್ನು ಕೊಟ್ಟು ಅವನೊಳಗೆ ನೆಲೆಸಿ ಗುಣಗಳಿಂದ ಅತ್ಯಂತ ತುಂಬಿದ ವ್ಯಕ್ತಿ ಎನಿಸಿ ವಿಶ್ವಕ್ಕೆ ಉಪಕರಿಸುವ ಭಗವಂತನಿಗೆ ವಿಶೇಷವಾದ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಶಕ್ರಾರ್ಕ ರುದ್ರ ವಸ್ವಶ್ವಿ ಮರುತ್ಸೋಮಾದಿಭೇದವತ್ ವಯಮೇಕಂ ಸ್ವರೂಪಂ ತೇ ತಸ್ಮೈ ದೇವಾತ್ಮನೇ ನಮಃ. ಶಕ್ರ, ಅರ್ಕ, ರುದ್ರ, ವಸು, ಅಶ್ವಿ, ಮರುತ್, ಸೋಮ ಮೊದಲಾದ ಏನೇನು ಲೋಕದಲ್ಲಿ ದೇವತೆಗಳ ಗುಂಪು ಭಿನ್ನವಾಗಿ ಕಾಣುತ್ತೆ, ನಾವೆಲ್ಲವೂ ಕೂಡ ನಿನ್ನ ಒಂದು ಸ್ವರೂಪದಿಂದಲೇನೆ ಪ್ರಕಟರಾದವರು. ಬಹಳ ಜನ ಅವರವರು ಪ್ರತ್ಯೇಕವಾದ ಒಂದು ಯೂನಿಟ್ಟು ಅಂತ ವಿಭಾಗ ಮಾಡಿ ಜಗತ್ತು ಅನೇಕ ಯೂನಿಟ್ಗಳಲ್ಲಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಒಂದು ಯೂನಿಟ್ ಪರಮಾತ್ಮ, ಹಾಗೆ ಉಳಿದವರು ಅವ್ರವ್ರು ಕೆಲಸ ಮಾಡ್ತಾರೆ. ಅದಕ್ಕೆ ಹೇಳಿದ್ರು ಸ್ವಯಂ ಏಕಂ. ನಾವೆಲ್ಲರೂ ಕೂಡ ಒಂದು ಉದ್ದೇಶಕ್ಕಾಗಿ ಕಾರ್ಯ ಮಾಡ್ತಾ ಇದ್ದೇವೆ. ನಿನ್ನ ಸಂಕಲ್ಪವನ್ನ ಯೋಚಿಸಿ ನಾವು ಆ ಕಾರ್ಯದಲ್ಲಿ ತೊಡಗ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕೆಲಸದ ಮುಖ್ಯ ಗುರಿ ಏನು ಅಂತಂದ್ರೆ, ನೀನು ಏನು ಹೇಳ್ತೀಯೋ ಅದನ್ನ ನಡೆಸುವುದು ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಷ್ಟು ಬೇಕಾದ್ರೂ ಕೂಡ ಕಾರ್ಯಭಾರ ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ, ಅದನ್ನು ನಾವು ಮಾಡ್ತಿರ್ತೇವೆ. ತಸ್ಮೈ ಅಂದ್ರೆ ಅಂತಹ ನಮ್ಮೆಲ್ಲರಲ್ಲಿ ಒಬ್ಬನಾಗಿ ನಿಂತಿರುವ ನಿನಗೆ, ವಯಂ ಭೇದವತ್ ತೇ ಸ್ವರೂಪಂ ಏಕಂ, ನಮ್ಮೆಲ್ಲರಲ್ಲೂ ಇರುವ ನೀನು ಬೇರೆ ಬೇರೆ ಅಲ್ಲ, ನೀನೊಬ್ಬನೇ. ವಯಮೇಕಂ ಸ್ವರೂಪಂ ತಸ್ಮೈ ದೇವಾತ್ಮನೇ ನಮಃ. ಎಲ್ಲ ದೇವತೆಗಳ ಆತ್ಮನೆನಿಸಿದಂತಹ ಭಗವಂತನಿಗೆ ನಮಸ್ಕಾರ. ದಂಭಪ್ರಾಯಂ ಅಸಂಬೋಧಿ ತಿತಿಕ್ಷಾದಮವರ್ಜಿತಂ ಯದ್ರೂಪಂ ತವ ಗೋವಿಂದ ತಸ್ಮೈ ದೈತ್ಯಾತ್ಮನೇ ನಮಃ. ನಿನ್ನ ರೂಪ ದೈತ್ಯರಲ್ಲೂ ಇದೆ. ಡಂಬೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ. ಗೀತೆಯಲ್ಲಿ ಆಸುರಿ ಸಂಪತ್ತು ಅಂತ ಹೇಳ್ತಾ, ಆಮೇಲೆ ಜೂತಂ ಛಲಯತಾಮಸ್ಮಿ ಅಂತ ಜೂತವನ್ನ ತನ್ನ ವಿಶೇಷವಾದ ರೂಪ ಅಂತ ಹೇಳುವ ಮೂಲಕ ಜಗತ್ತಿನಲ್ಲಿ ಎಲ್ಲಾ ಗುಣಗಳು ಕೂಡ ಪ್ರಕಟಗೊಳ್ಳುವುದು ಅವನಿಂದಲೇನೆ. ಹಾಗೆ ದಂಭಪ್ರಾಯಂ, ಅತ್ಯಂತ ಅಹಂಕಾರದಿಂದ ವರ್ತಿಸುವಂತಹ, ಅಸಂಬೋಧಿ, ಏನೂ ತಲೆಯಲ್ಲಿ ಸರಿಯಾದ ವಿಷಯ ಬೋಧ ಆಗುದೇ ಇಲ್ಲ, ಎಲ್ಲ ಉಲ್ಟನೇ ಅರ್ಥ ಆಗುದು, ಯಾವುದನ್ನು ಧಾರಣೆ ಮಾಡ್ಲಿಕ್ಕೆ ಅವ್ರ ಹತ್ರ ಶಕ್ತಿಯೇ ಇಲ್ಲ, ಅಂತಹ ಅಸಂಬೋಧಿ. ಆಮೇಲೆ ತಿತಿಕ್ಷಾ ದಮ ವರ್ಜಿತಂ, ಸಹನೆ ಇಲ್ವೇ ಇಲ್ಲ, ಕಾಯುವುದು ಅಂತ ಅನ್ನೋದು ಇಲ್ವೇ ಇಲ್ಲ, ಇಂದ್ರಿಯ ನಿಗ್ರಹ ಅಂತೂ ಮೊದಲೇ ಇಲ್ಲ. ದಮ ವಿವರ್ಜಿತಂ ಯದ್ರೂಪಂ, ಯಾವ ದೈತ್ಯರ ವ್ಯಕ್ತಿತ್ವ ಪ್ರಕಟಗೊಳ್ಳುತ್ತೋ ಅಂತಹ ದೈತ್ಯರಲ್ಲಿ ನೆಲೆಸಿದ ನಿನಗೆ ಅಂತರ್ಯಾಮಿಯಾಗಿ ಅವರಲ್ಲಿರುವ ದಂಭವನ್ನು, ತಿತಿಕ್ಷಾ ರಹಿತತ್ವವನ್ನು, ದಮ ವರ್ಜಿತತ್ವವನ್ನು, ಬೋಧ ಬಾರದೇ ಇರುವುದನ್ನು, ಅಂದ್ರೆ ಅಸಂಬೋಧಿ ಎನ್ನುವ ಶಬ್ದ ಚೆನ್ನಾಗಿ ತಪ್ಪೆ ಅರ್ಥ ಆಗುತ್ತೆ ಅಂತ. ಸಂಬೋಧಿ, ಅಸಂಬೋಧಿ. ಬೋಧಿ ಅಂದ್ರೆ ತಿಳಿಯುವುದು, ಸಂಬೋಧಿ ಅಂದ್ರೆ ಚೆನ್ನಾಗಿ ತಿಳಿಯುವುದು, ಅಸಂಬೋಧಿ ಅಂದ್ರೆ ಚೆನ್ನಾಗಿ ತಿಳಿಯದೇ ಇರುವುದು, ಎಲ್ಲ ಉಲ್ಟಂಪಲ್ಟನ್ನೇ ಅರ್ಥ ಆಗುವುದು ಅನ್ನುವ ಹಿನ್ನೆಲೆಯಲ್ಲಿ ನೀನು ಏನು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಿ ಅಂತಹ ನಿನ್ನ ಅಂತರ್ಯಾಮಿ ರೂಪಕ್ಕೆ ನನ್ನ ನಮಸ್ಕಾರ ಅಂತ ಹೇಳುತ್ತಿದ್ದಾನೆ. ದೇವತೆಗಳು ಪ್ರಾರ್ಥಿಸ್ತಾ ಇದ್ದಾರೆ. ಯದ್ರೂಪಂ ನಾತಿ ಜ್ಞಾನವಹ ಯಸ್ಮಿನ್ ನಾಡ್ಯಸ್ತಮಿತ ತೇಜಸಿ
ಶಬ್ದಾದಿ ಲೋಭಿ ಯಸ್ತಸ್ಮೈ ತುಭ್ಯಂ ಯತ್ರಾತ್ಮನೇ ನಮಃ. ನಾತಿಜ್ಞಾನವಃ ಯಸ್ಮಿನ್ ನಾಡಿ ಅಸ್ತಮಿತ ತೇಜಸಿ. ಶಬ್ದಾದಿ ಲೋಭಿ ಯಸ್ತಸ್ಮೈ ತುಭ್ಯಂ, ಅದು ಏನೋ ಬೇರೆ ಆಗ್ಬೇಕು ಅನಿಸ್ತದೆ ಶ್ಲೋಕ. ಶ್ರೋತ್ರಾತ್ಮನೇ ನಮಃ ಏನೋ ಇರ್ಬೇಕದು. ನೋಡೋಣ. ಯತ್ರಾತ್ಮನೇ ನಮಃ. ಮೂಲ ಪುಸ್ತಕ ನೋಡಿದ್ರೆ ಗೊತ್ತಾಗುತ್ತೆ. ನ ಅತಿಜ್ಞಾನವಃ, ಅದು ಸ್ವತಃ ಜ್ಞಾನದಿಂದ, ಅಂದ್ರೆ ಶಬ್ದ ಯಾವತ್ತು ಯಾರ ಕಿವಿ ಬಿತ್ತೋ ಅದರ ಮೇಲೆ ಅದು ಜ್ಞಾನವಾಗಿ ಪರಿಣಮಿಸುವುದು. ಇಲ್ಲ ಅಂದ್ರೆ ಅದು ಸುಮ್ಮನೆ ಶಬ್ದಗಳು ಹೋಗ್ತಾ ಇರುತ್ತೆ. ಅತಿ ಶಬ್ದವಹ ನ ಯಸ್ಮಿನ್ ನಾಡಿ ಅಸ್ತಮಿತ ತೇಜಸಿ ಶಬ್ದಾದಿ ಲೋಭಿ ಯಹ ತಸ್ಮೈ ತುಭ್ಯಂ. ಎರಡೆರಡು ತರ ಹಾಕಿದ್ದಾರೆ. ತುಭ್ಯಂ ತಸ್ಮೈ, ಅಂತಹ ಭಗವಂತನಾದ ನಿನಗೆ, ಶಬ್ದ ರೂಪನಾದ ಶ್ರೋತ್ರ ರೂಪನಾದ ನಿನಗೆ ನಮಸ್ಕಾರ. ಒಂದು ತೂತಿದೆ, ಅದು ಶಬ್ದವನ್ನು ನಿರಂತರ ಕೇಳಿಸ್ತಾ ಇರುತ್ತೆ. ಅಲ್ಲಿ ಹೊರಗಿನ ಬೆಳಕಿರುವುದಿಲ್ಲ, ಶಬ್ದದಿಂದಲೇ ಆ ನಾಡಿಯಲ್ಲಿ ಬೆಳಕು ನುಗ್ಗುತ್ತೆ. ಹೊರಗಿನಿಂದ ಶಬ್ದ ಇಲ್ಲ ಅಂದ್ರೆ ಅಲ್ಲಿಗೆ ಅಷ್ಟು ಬೆಳಕು ಬಿದ್ದರೂ ಕೂಡ ಅದು ಜ್ಞಾನವನ್ನೇನು ತಂದು ಕೊಡಲ್ಲ. ಜ್ಞಾನವನ್ನ ತಂದು ಕೊಡದ, ಆದ್ರೆ ಶಬ್ದ ಬಿದ್ದ ಮೇಲೆ ಗೊತ್ತಾಗದಂತೆ ಅರಿವನ್ನು ಒಳಗಿನಿಂದ ಮೂಡಿಸುವ, ಶಬ್ದವನ್ನ ಮತ್ತೆ ಮತ್ತೆ ಕೇಳಬೇಕು ಅಂತ ಬಯಸುವಂತೆ ಒಳಗಿನಿಂದ ಪ್ರೇರೇಪಿಸುವ ತಸ್ಮೈ ತುಭ್ಯಂ ಯತ್ರ ಆತ್ಮನೇ ನಮಃ. ಅದು ಶ್ರೋತ್ರ ಅಂತ ಆಗಿದ್ರೆ ಶ್ರೋತ್ರ ರೂಪನಾದ ತದಂತರ್ಯಾಮಿ ನಾರಾಯಣನಿಗೆ ನಮಸ್ಕಾರ ಅಂತ. ಕ್ರೌರ್ಯಂ ಮಾಯಾಮಯಂ ಘೋರಂ ಯಚ್ಚ ರೂಪಂ ತವಾಸಿತಂ ನಿಶಾಚರಾತ್ಮನೇ ತಸ್ಮೈ ನಮಸ್ತೆ ಪುರುಷೋತ್ತಮ. ಕ್ರೌರ್ಯ ಮೋಸಗಾರಿಕೆ, ಮಾಯಾಮಯ ಅಂದ್ರೆ ಮೋಸಗಾರಿಕೆ, ಘೋರ ಅಂದ್ರೆ ಒಂಥರ ಬೀಭತ್ಸವಾದ ಸ್ಥಿತಿಯಲ್ಲಿ ವಸ್ತುವನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿ ಕರಳು ಕಿತ್ತು, ಅಂದ್ರೆ ಅದು ನರಸಿಂಹ ರೂಪವು ಕೂಡ ಅದೇ ಒಂದು ಸ್ವರೂಪದಲ್ಲಿದೆ. ಘೋರಂ ಯಚ್ಚ ರೂಪಂ ತವ ಅಸಿತಂ, ಯಾವುದು ಅತ್ಯಂತ ಭಯಾನಕವಾದ ಕಪ್ಪು ಬಣ್ಣಕ್ಕೆ ತೆರೆಗಿರುತ್ತೋ ಅಂತಹ ರಕ್ಕಸರ ಒಳಗೆ ನಿಂತು ಅವರ ಅಂತರ್ಯಾಮಿಯಾಗಿ ನೀನು ಕಾರ್ಯಭಾರವನ್ನು ಮಾಡುವಂತಹ ಓ ಪುರುಷೋತ್ತಮನೇ ನಿನಗೆ ನಮಸ್ಕಾರ. ನೀನು ನಿಶಾಚರರೊಳಗೆ ಇದ್ದ ತಕ್ಷಣ ನೀನು ನೀಚಾಧಮ ಆಗುವುದಿಲ್ಲ. ನೀನು ಎಷ್ಟು ಅದರ ವಸ್ತುಗಳ ನಿಯಮನೆಗಾಗಿ ಯಾವ ಶರೀರವನ್ನು ಹೊಕ್ಕರೂ ಕೂಡ ನೀನು ಪುರುಷೋತ್ತಮನೇ ಆಗಿರ್ತಿ. ಬಹಳ ಜನ ಏನು ಅಂದ್ರೆ ಬೇರೆಯವ್ರ ಜೊತೆಗೆ ಸೇರಿದ್ಮೇಲೆ ಏನೋ ಬದಲಾಗ್ಬಿಡ್ತಾರೆ. ಅವರ ತರ ಅವ್ರಿಗೆ ಇರ್ಲಿಕ್ಕೆ ಬರಲ್ಲ. ಆರಂಭದಲ್ಲಿ ಭಾರಿ ಕಷ್ಟಪಟ್ಟು ಮೇಲೆ ಬಂದು ನೊಂದವರ ದನಿಯಾಗಿ ಬರ್ತಾರೆ. ಎಷ್ಟು ಜನ ಇದ್ದಾರೆ. ಕರಪ್ಷನ್ ವಿರುದ್ಧ ಹೆಸರು ಹೇಳಿಕೊಂಡು ಬಂದಂತಹ ಹೊರಟೋಯ್ತು. ಕರಪ್ಷನ್ನೇ ಅದರ ಪ್ರಧಾನ ಲಕ್ಷಣ ಆಯಿತು. ದೀದಿ ಬಂದದ್ದು ಸ್ವತಃ ತಾನು ಅತ್ಯಾಚಾರಕ್ಕೊಳಗಾಗಿ ಅದರ ವಿರುದ್ಧ ಧ್ವನಿ ಎತ್ತಿ CPMನ ವಿರುದ್ಧ ಎತ್ತಿ ಬಂದದ್ದು. ಆದ್ರೆ ತಾನು ಆ ಅಧಿಕಾರವನ್ನು ಪ್ರವೇಶ ಮಾಡಿದ ಮೇಲೆ ಆ ಅತ್ಯಾಚಾರವನ್ನು ತನ್ನ ಸಹಜ ಧರ್ಮ ಆಗಿ ಹೋಯ್ತು. ಎಷ್ಟು ಅವ್ಯವಸ್ಥೆಗಳು ಉಂಟಾಯಿತು ಅಂದ್ರೆ ಅಧಿಕಾರ ಕತ್ತಲಾಗಿಸಿತು. ಅಧಿಕಾರವನ್ನು ಬಿಟ್ಟು ಕೊಡ್ಲಿಕ್ಕೆ ಮನಸ್ಸು ಬಾರದಂತೆ ರಾಜ್ಯಪಾಲರಿಗೆ ಕಿತ್ತು ಹಾಕುವ ಹಾಗಾಯಿತು. ಬರುವಾಗ ಒಂದು ದೃಷ್ಟಿಯೇ ಬೇರೆ ಇರುತ್ತೆ, ಅಲ್ಲಿಗೆ ಬಂದ ಮೇಲೆ ಅವರ ಸ್ವರೂಪವೇ ಬದಲಾಗುತ್ತೆ. ಆದ್ರೆ ಭಗವಂತ ನಿಶಾಚರರ ಒಳಗೆ ಹೊಕ್ಕರು, ದೈತ್ಯರವರೆಗೆ ಹೊಕ್ಕರು, ಲೋಕದಲ್ಲಿರುವ ಅತ್ಯಂತ ನಾವು ದೂರ ಇಡಬೇಕಾದಂತಹ ವಸ್ತುಗಳಲ್ಲಿ ನೆಲೆಸಿದ್ರು ಕೂಡ ಅವನು ಪುರುಷೋತ್ತಮನೇ.
ಅವನು ತನ್ನ ಅಸ್ತಿತ್ವವನ್ನ ಬಿಟ್ಟು ಕೊಡಲಾರ. ಅದು ತಿರುಗುದಿಲ್ಲ ಹಾಗೆ. ಅಂದ್ರೆ ಇದು ದಾರ್ಢ್ಯ. ತನ್ನ ಗುಣವಂತಿಕೆಯನ್ನ ಎಲ್ಲೂ ಕೂಡ ದುರುಪಯೋಗಪಡಿಸಿಕೊಳ್ಳದೆ, ಅಧಿಕಾರವನ್ನಾಗಲಿ ಯಾರಿಗೂ ಗೊತ್ತಾಗುದಿಲ್ಲ, ಒಳಗಿನಿಂದ ನಿಂತು ಪ್ರೇರೇಪಣೆ ಮಾಡಿ ತನ್ನ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಬೋದಿತ್ತಲ್ಲ. ಹಾಗೆಂದೂ ಮಾಡದೆ ತನ್ನ ಅಸ್ತಿತ್ವದಿಂದಲೇ ಜಗತ್ತಿಗೆ ಆಯಾ ವಸ್ತುಗಳ ಯೋಗ್ಯತೆಯನ್ನು ಅರ್ಹತೆಯನ್ನು ಪ್ರಕಟಿಸುವಂತಹ ಸ್ವಭಾವ ಅದು ಭಗವಂತನದ್ದು. ಹಾಗಾಗಿ ಅವನು ನಿಶಾಚರಾತ್ಮನಾದರೂ ಕೂಡ ಪುರುಷೋತ್ತಮನಾಗಿ ಉಳ್ಕೊಳ್ತಾನೆ. ಇದು ಅವನ ವಿಶೇಷ ಗುಣ. ಸ್ವರ್ಗಸ್ಥ ಧರ್ಮಿ ಸದ್ಧರ್ಮ ಫಲೋಪಕರಣಂ ತವ ಧರ್ಮಾಖ್ಯಂಚ ತಥಾರೂಪಂ ನಮಸ್ತಸ್ಮೈ ಜನಾರ್ದನ. ಎಲ್ಲ ಜನರನ್ನು ತನ್ನೆಡೆಗೆ ಸೆಳೆದಿಡುವ ಓ ಜನಾರ್ದನನೇ, ಸ್ವರ್ಗದಲ್ಲಿ ನೆಲೆಸಿ ಅಲ್ಲಿರುವ ಧರ್ಮಕ್ಕೆ ಮತ್ತು ಸಾತ್ವಿಕವಾದ ಕರ್ಮಕ್ಕೆ ಫಲವನ್ನು ಕೊಡುವ ನೆಲೆಯಲ್ಲಿ ನೀನು ಧರ್ಮ ಅನ್ನುವ ರೂಪದಿಂದ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ, ಧರ್ಮ ಅವಿರುದ್ಧವಾದ ಬಯಕೆಗಳಲ್ಲಿ ಧರ್ಮಸ್ವರೂಪನಾಗಿ ನೆಲೆಸಿ ಧರ್ಮೋ ಧರ್ಮ ವಿದುತ್ತಮ ಅಂತ ಧರ್ಮಾಖ್ಯಂ ರೂಪಂ, ಧರ್ಮರೂಪದಿಂದಲೇ ಜಗತ್ತನ್ನು ಧಾರಣೆ ಮಾಡುವಂತಹ ಓ ಭಗವಂತನೇ, ನಿನಗೆ ಸದ್ಧರ್ಮ ಫಲೋಪಕರಣಂ. ಫಲೋಪಕರಣ ಅಂತಂದ್ರೆ ಸದ್ಧರ್ಮ ಫಲಕ್ಕೆ ನೀನೇ ದಾರಿ. ಫಲವನ್ನ ನಾನು ಸದ್ಧರ್ಮ ಮಾಡಿದ್ದೇನೆ ಅಂತ ಮಾತ್ರ ನಾನೇ ಎಳ್ಕೊಂಡು ಪಡ್ಕೊಳ್ಳಿಕ್ಕೆ ಆಗುದಿಲ್ಲ. ಸದ್ಧರ್ಮ ಮಾಡಿದ್ರೂ ಕೂಡ ಆ ಸದ್ಧರ್ಮಕ್ಕೆ ಫಲ ಕೊಡುವಂತಹ ನಿನ್ನ ಪ್ರೇರಣೆ ಅಥವಾ ನಿನ್ನ ಚಟುವಟಿಕೆ ಹಿನ್ನೆಲೆ ಇಲ್ಲದೆ ಹೋದ್ರೆ ನಮಗೆ ನಮ್ಮ ಒಳ್ಳೆಯ ಕರ್ಮದ ಫಲವೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ದೇವರ ಕರುಣೆ. ಸಾತ್ವಿಕರಿಗೆ ಅವರಿಗೆ ತಕ್ಕ ಫಲ, ರಾಜಸರಿಗೆ ಅವರಿಗೆ ತಕ್ಕ ಫಲ, ತಾಮಸರಿಗೆ ಅವರಿಗೆ ತಕ್ಕ ಫಲ. ಆಯಾ ಕಾಲದಲ್ಲಿ ಆಯಾ ರೀತಿಯಲ್ಲಿ ಅವರವರಿಗೆ ಒದಗಬೇಕಾದದ್ದನ್ನ ಒದಗಿಸುವಂತಹ ವ್ಯವಸ್ಥೆ ಏನಿದೆ, ಇದು ಪರಮಾತ್ಮ ಫಲೋಪಕರಣ. ಸದ್ಧರ್ಮಕ್ಕೆ ಫಲವಕ್ಕೆ ಸದ್ಧರ್ಮವನ್ನು ಪಡೆಯುವ ವ್ಯವಸ್ಥೆಗೆ ಸಾಧನವಾಗಿರುವಂತಹ ಶಬ್ದರೂಪನಾದ ಧರ್ಮರೂಪನಾದ ಪರಮಾತ್ಮನಿಗೆ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜನಾರ್ದನನಾಗಿ ಅವನು ಎಲ್ಲ ಜನರನ್ನೂ ನೋಡಿದ್ದಾನೆ ಮತ್ತು ಜನನವನ್ನೇ ಅರ್ಧಯತಿ. ಧರ್ಮ ಅಂದ್ರೆ ಏನು? ಮತ್ತೆ ಹುಟ್ಟದಂತೆ ಅವರನ್ನ ಚಕ್ರದಿಂದ ಪಾರು ಮಾಡುದು. ಅದನ್ನ ನಿರಂತರ ಮಾಡ್ತಾನೆ ಜನಾರ್ದನ. ಹರ್ಷಪ್ರಾಯಂ ಅಸಂಸರ್ಗೀ ಗತಿಮದ್ ಗಮನಾದಿಷು ಸಿದ್ಧಾಖ್ಯಂ ತವ ಯದ್ರೂಪಂ ತರುಸ್ಮೈ ಸಿದ್ಧಾತ್ಮನೇ ನಮಃ. ಅಲ್ಲಿ ಹಿಂದೆ ಯತ್ರಾತ್ಮನೇ ಅನ್ನೋದು ಶ್ರೋತ್ರ ಅಥವಾ ಶಬ್ದಾತ್ಮನೇ ನಮಃ ಅಂತ ಆದ್ರೆ ಚೆನ್ನಾಗಿರುತ್ತೆ. ಸಂತೋಷವಾಗಿರ್ತಾರೆ. ಹರ್ಷಪ್ರಾಯಂ ಅಂದ್ರೆ ಅದಕ್ಕೆ ಯಾಕೆ ಶಬ್ದ ಪ್ರಾಯ ಅಂತ ಹಾಕಿದ್ರೆ ಪ್ರಾಯಶಃ ಅಂದ್ರೆ ದುಃಖವೇ ಇಲ್ಲ ಅಂತಲ್ಲ. ಸಜ್ಜನರಿಗೆ ಅಥವಾ ಯೋಗಿಗಳಿಗೆ, ಜ್ಞಾನಿಗಳಿಗೆ, ದೇವತೆಗಳಿಗೆ ದುಃಖವೇ ಇಲ್ಲ, ಅವ್ರು ಯಾವಾಗ್ಲೂ ಸುಖವಾಗಿರ್ತಾರೆ ಅಂತ ಅರ್ಥ ಅಲ್ಲ. ಅವರಿಗೂ ದುಃಖ ಇರುತ್ತೆ, ಆದ್ರೆ ಆ ದುಃಖದ ಸಿಚುವೇಶನ್ ಅನ್ನು ಕೂಡ ತಪಸ್ಸಾಗಿ ಬದಲಾಯಿಸ್ಕೊಳ್ತಾರೆ. ಅದನ್ನ ಯೋಗ್ಯವಾದ ಬದುಕಿಗೆ ಬೇಕಿರುವ ಅನುಕೂಲಕರವಾದ ವಾತಾವರಣವಾಗಿ ಅದನ್ನ ರಚಿಸಿಕೊಳ್ತಾರೆ. ಇದು ದೇವತೆಗಳಿಗೂ ನಮಗಿರುವ ವ್ಯತ್ಯಾಸ. ಆದ್ರಿಂದಾಗಿ ಹರ್ಷಪ್ರಾಯಂ, ಬದುಕಿನಲ್ಲಿ ಏನ್ ಬಂದ್ರು ಅದನ್ನ ಪಾಸಿಟಿವ್ ಆಗಿ ನೋಡ್ತಾರೆ. ಆದ್ರಿಂದಾಗಿ ಅದರಲ್ಲಿ ಒಂದು ನೆಗೆಟಿವ್ ಶೇಡ್ ಇರ್ಬೋದು, ಇಲ್ಲ ಅಂತಿಲ್ಲ. ಆದ್ರೆ ಇನ್ನು ಇದಕ್ಕಿಂತ ಬೇರೆಯ ದುಸ್ಥಿತಿಯನ್ನ ಕಂಡು ಇದರಲ್ಲಿರುವ ಒಳಿತನ್ನ ಗ್ರಹಿಸಿದಾಗ ಸುಖ ಹೋಗುತ್ತೆ. ಎಲ್ರಿಗೂ ಅವರವರ ಪರಿಸ್ಥಿತಿಯಲ್ಲಿ ಇದು ಗೊತ್ತಾಗಿರುತ್ತೆ. ಈಗ ಅಯ್ಯೋ ಕೇರಳದಲ್ಲಿ ಬರ್ಲಿಲ್ಲ ಅಥವಾ ತಮಿಳ್ನಾಡಲ್ಲಿ ಏನೋ ಆಯ್ತು ಅನ್ನುವ ಸ್ಥಿತಿಗಿಂತ ಪ್ರಾಚೀನ ಧರ್ಮವನ್ನ ನಿರಾಕರಿಸ್ತಾ ಇದ್ದಂತಹ ಒಂದು ತಂಡ ಬಿದ್ದು ಹೋಯ್ತು ಅಂತಾನೂ ಯೋಚನೆ ಮಾಡಬಹುದು. ಇನ್ನೊಂದು ಕಡೆಯಿಂದ ಅದರ ದುಃಖದ ಸ್ಥಿತಿಯನ್ನೇ ನೋಡ್ಕೊಂಡು ದುಃಖವೂ ಪಡ್ಬೋದು. ಸಾಯುವುದು ಅಂತಂದಾಗ ಹೊಸ ಶರೀರ ಬರುತ್ತೆ ಅಂತ ಸುಖವೂ ಪಡ್ಬೋದು, ಅಥವಾ ಈ ಶರೀರ ಹೋಗುತ್ತೆ ಅಂತ ಬಿಟ್ಟು ಕೊಡ್ಲಿಕ್ಕೆ ಮನಸ್ಸಿಲ್ದೆ ಅದಕ್ಕೋಸ್ಕರ ವ್ಯಥೆ ಪಡ್ಲೂಬಹುದು. ಅವನ ಕೈಯಲ್ಲಿದೆ ಸುಖ ಮತ್ತು ದುಃಖ ಅನ್ನೋದು. ಆದ್ರೆ ಸಜ್ಜನರು ಹರ್ಷಪ್ರಾಯಂ, ಅದರಲ್ಲಿರುವ ಸುಖದ ಮೋಡನ್ನು ಮಾತ್ರ ಅನುಸರಿಸ್ತಾರೆ, ದುಃಖದ ಮಾಡೆಲ್ ಅನ್ನ ಸ್ವೀಕರಿಸ್ಲಿಕ್ಕೆ ಹೋಗುದೇ ಇಲ್ಲ. ಆಮೇಲೆ ಅಸಂಸರ್ಗಿ, ಯಾವುದೇ ಬೇಡದ ಸಂಸರ್ಗಕ್ಕೆ ಹೋಗುವುದೇ ಇಲ್ಲ, ಕೆಟ್ಟ ಸಂಪರ್ಕಗಳಿಗೆ ಈಡಾಗುವುದೇ ಇಲ್ಲ. ಬೇಡವಾದ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ.
ಯಾರನ್ನೋ ದೂರ್ತಾ ಇದ್ದಾರೆ, ಬರೀ ಲೋಪದೋಷಗಳನ್ನೇ ಹೇಳ್ತಾ ಇದ್ದಾರೆ ಅಂದಾಗ ಅವರ ಮಾತನ್ನ ಮೀರಿ ಬೇರೆ ಏನೋ ವಿಷಯ ತೆಗಿತಾರೆ, ಅಥವಾ ಅವರ ಅಲ್ಲಿ ಸೇರುವುದೇ ಇಲ್ಲ. ಅವರಿಗೆ ಗೊತ್ತಾಗುತ್ತೆ ಇದು ಯಾಕೋ ವೈಬ್ ಹಿಂಸೆ ಕೊಡ್ತಾ ಇದೆ, ಇದು ಕಿರಿಕಿರಿ ಮಾಡ್ತಾ ಇದೆ, ಇಲ್ಲಿ ಇದ್ದಷ್ಟು ಹೊತ್ತು ಮನಸ್ಸು ಇನ್ನಷ್ಟು ವಿಕಾರವಾಗುತ್ತೆ ಸಂಥ ಸಂದರ್ಭದಲ್ಲಿ ಅವರು ಅದನ್ನ ಬಿಟ್ಟು ಹೊರಗೆ ಬರ್ತಾರೆ, ಅಸಂಸರ್ಗಿ. ಆಮೇಲೆ ಗತಿಮದ್ಗಮನಾದಿಶು, ಜಗತ್ತು ಹೋಗ್ತಾ ಇದೆ ಅಂತಂದಾಗ ಅದ್ರ ಜೊತೆಗೇ ಹೋಗ್ತಾರೆ. ಇದು ಇಟ್ಟಂಗೆ ಇಡುವೆನು ಹರಿಯೇ, ನೀನ್ ಹೇಗಿಡ್ತೀಯೋ ಹಾಗೆ ಇರ್ತೇನೆ ಅನ್ನೋ ಮಾತೇನಿದೆ. ಗತಿಮದ್ಗಮನಾದಿಶು, ಎಲ್ಲರೂ ಹೋಗ್ತಾ ಇರುವ ಪ್ರಧಾನವಾದ ಪ್ರಯಾಣಕ್ಕೆ ನಾವು ವಿರೋಧ ಒಡ್ಡಿದ್ರು ಕೂಡ ಏನು ಸುಖವನ್ನು ಅನುಭವಿಸ್ಲಿಕ್ಕಾಗಲ್ಲ. ಸುಖ ಆಗಬೇಕು ಅಂತಿದ್ರೆ ಮನುಷ್ಯನ ವ್ಯವಸ್ಥೆಯನ್ನು ಅವನು ಸರಿಯಾಗಿ ಯೋಚನೆ ಮಾಡಬೇಕು. ಅಂದ್ರೆ ಒಂದು ವೇಳೆ ಅವನು ಅದಕ್ಕೆ ಸರಿಯಾದ ಎಚ್ಚರವನ್ನ ಕೊಡ್ಲಿಲ್ಲ ಅಂದ್ರೆ, ಸರಿಯಾದ ಪ್ರೀತಿಯನ್ನ ತೋರಿಸ್ಲಿಲ್ಲ ಅಂದ್ರೆ ಅವನ ಬದುಕು ಅತ್ಯಂತ ಹಾನಿಕಾರಕವಾಗುತ್ತೆ, ಅಥವಾ ಸ್ವತಃ ದುಃಖದ ವ್ಯವಸ್ಥೆಯಲ್ಲಿ ಒದ್ದಾಡುವಂತಹ ದುಸ್ಥಿತಿ ಬರುತ್ತೆ. ಇದು ನಮಗೆ ಗಮನದಲ್ಲಿ ಇರಬೇಕು ಅನ್ನೋದನ್ನ ಹೇಳ್ತಾ ಇದೆ. ಗಮನಾದಿಶು ಗತಿಮತ್ ಸಿದ್ಧಾಖ್ಯಂ ತವ ಯದ್ರೂಪಂ, ಏನ ಆದ್ರೂ ಕೂಡ ಅದನ್ನ ಒಪ್ಪಿಕೊಂಡು ಸಿದ್ಧಿಸಿಕೊಂಡ್ಬಿಡುದು ಆ ಘಟನೆಯನ್ನ. ಇದು ಸಿದ್ಧ ಸ್ವರೂಪ ಅಂತ. ಏನೇ ಆದ್ರೂ ಅದನ್ನ ಒಪ್ಪಿಕೊಂಡ್ಬಿಟ್ಟು ಅದನ್ನ ಸಿದ್ಧಿ ಆಯ್ತು ಅಂತ ಭಾವಿಸುವುದು. ತಸ್ಮೈ ಸಿದ್ಧಾತ್ಮನೇ ನಮಃ. ಹೀಗೆ ಯಾವುದೇ ಘಟನೆಯನ್ನು ಕೂಡ ಸಿದ್ಧಿಸಿದ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿತ್ವ ಯಾರಿಗಿದೆಯೋ ಅಂತಹ ತಸ್ಮೈ ಸಿದ್ಧಾತ್ಮನೇ ನಮಃ, ಅಂತಹ ಸಿದ್ಧರೂಪನಾದ ಪರಮಾತ್ಮನಿಗೆ ವಿಶೇಷವಾದ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇದು ಇಲ್ಲಿಗೆ ಪರಮಾತ್ಮನ ಒಂದೇ ಗುಣ ಅಲ್ಲ, ಸಿದ್ಧಿ ಅನ್ನೋದು ಅನೇಕ ರೀತಿಯಲ್ಲಿ, ಕರ್ಮ ಸಿದ್ಧಿ, ಜ್ಞಾನ ಸಿದ್ಧಿ, ಯೋಗ ಸಿದ್ಧಿ, ಭಕ್ತಿ ಸಿದ್ಧಿ, ಹೀಗೆ ಹಲವು ರೀತಿಯಲ್ಲಿ ಬದುಕನ್ನ ನಾವು ಅರ್ಥೈಸಿಕೊಳ್ಳುವಂಥದ್ದಿದೆ. ಎಲ್ಲಿ ಹೋದ್ರೂ ಕೂಡ ಮನುಷ್ಯನಿಗೆ ಅವನವನು ಏನು ಪಡಿಬೇಕು ಅಂತಿದೆಯೋ ಅಂತಹದ್ದನ್ನ ಪಡಿಲಿಕ್ಕೆ ಅನುಕೂಲವಾದ್ರೆ ಅದು ಸಿದ್ಧ ಸ್ವರೂಪ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾಳೆ ಮತ್ತೆ ಮುಂದಿನದ್ದನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.